ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ. ಈ ಆಮೇಲೆ ಉರುಳು ಸೇವೆ ಮಾಡ್ತಾ ಇದ್ದ ಅಲ್ಲಿ ಎದ್ದಿಲ್ವಲ್ಲ ನಿನ್ನೇನ ದೇವ್ರ ಅನ್ಕೊಂಡ್ಬಿಟ್ಟಿದ್ಯಾ ನೋಡ್ದಾಗೆಲ್ಲ ಅಡ್ಬೀಳಕ್ಕೆ ಅಲ್ಲಿರೋಕೆ ಲಾಯಕ್ಕೆ ಇಲ್ಲ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಕೇರ್ ಆಫ್ ರಾಜಧಾನಿ ಯೂಟ್ಯೂಬ್ ಚಾನಲ್. ಬಸ್ಸು, ಟ್ರೆಂಡ್ ಇನ್ ಕನ್ನಡದವರು ಬಿಗ್ ಬಾಸ್ ಪ್ರೊಮೋ ಮೇಲೆ ಒಂದು ಟ್ರೋಲ್ ವಿಡಿಯೋ ಮಾಡಿದ್ರು. ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇವಾಗ ಬಿಗ್ ಬಾಸ್ ಅವ್ರು ಸೆಕೆಂಡ್ ಪ್ರೊಮೋ ಬಿಟ್ಟವ್ರೆ. ಸೊ ಅದ್ರ ಮೇಲೂ ಟ್ರೆಂಡ್ ಇನ್ ಕನ್ನಡದವರು ಒಂದು ಹೊಸ ಟ್ರೋಲ್ ವಿಡಿಯೋ ಮಾಡಿದ್ದಾರೆ. ಸೊ ಅದ್ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಗುರು, ಈ ಬಿಗ್ ಬಾಸ್ ಅವ್ರು ಇನ್ನೊಂದು ಪ್ರೊಮೋ ಬಿಟ್ಟವ್ರೆ. ಈ ಪ್ರೊಮೋದಲ್ಲಿ ಏನೈತೆ ಅಂತ ಸೆಕೆಂಡ್ ಪ್ರೊಮೋ. ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ನಿಮ್ ಬಿಗ್ ಬಾಸ್ ಟೀಮ್ ಅವರೇ ಮೇಡಮ್ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡಿ ಕರ್ಕೊಂಡಿರೋದಲ್ಲಿ ಅದೇನ್ ಸಾಮಾನ್ಯದವ್ರ ಬಂದಿರೋರು ಒಬ್ರೊಬ್ರು ಒಂದೊಂದು ಮುತ್ತು ಕಡೆ. ನೀವಲ್ಲಿರೋಕೆ ಲಾಯಕ್ಕೆ ಇಲ್ಲ. ಇದ್ಯಾವ ಗುರು ರಿವರ್ಸ್ ಅಣ್ಣ ಎಲ್ಲಾನು ರಿಜೆಕ್ಟ್ ಮಾಡ್ತಾ ಇದ್ರು. ಇದ್ಯಾರೋ ಅಕ್ಕನೇ ಅಣ್ಣನ್ ರಿಜೆಕ್ಟ್ ಮಾಡ್ಬಿಟ್ರು. ನೀವಲ್ಲಿರೋಕೆ ಲಾಯಕ್ಕೆ ಇಲ್ಲ. ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಯಾಕ ಅಡ್ಬಿದ್ದೆ ಎದ್ದಿಲ್ವಲ್ಲ. ನಿನ್ನೇನ ದೇವ್ರ ಅನ್ಕೊಂಡ್ಬಿಟ್ಟಿದ್ಯಾ ನೋಡ್ದಾಗೆಲ್ಲ ಅಡ್ಬೀಳಕ್ಕೆ ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ಅಣ್ಣನ್ ಕಾಂಟ್ರವರ್ಸಿಗೆ ತಳ್ಬಿಟ್ಟು ರುಬ್ಬೋಣ ಅಂತ ಪ್ಲಾನ್. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗ್ಲೇ. ಊಟ ಮಾಡಿ ಇದೇ ಚಾಲೆಂಜ್ ಚಂದನ್ ಶೆಟ್ಟಿ ಅವ್ರ ಕೈ ಕೊಡಿ, ಅವರು ಮಾಡಲ್ಲ. ಒಬ್ರೊಬ್ರದ್ದು ಒಂದೊಂದ್ ತರ ಟ್ಯಾಲೆಂಟ್ ಇರುತ್ತೆ. ಇವಾಗ ಸಂಗೀತ ಅವ್ರಿಗೆ ಹೋಗ್ಬಿಟ್ಟು ಚಂದನ್ ಶೆಟ್ಟಿ ತರ ರ್ಯಾಪ್ ಆಡಿ ಅಂದ್ರೆ ಆಡ್ತಾರ? ಆಡಲ್ಲ. ಹೌದು, ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನೀವು ಅದೇ ಕ್ರಿಂಜ್ ಇಂದ TRP ತಗೊಂತ ಇದೀರಾ. TRP ಗೋಸ್ಕರ ಕರ್ನಾಟಕದ ಮುತ್ತುಗಳನ್ನೆಲ್ಲ ನೀವೇ ಆರ್ಸಿ ಕರ್ಕೊಂಡ್ ಬಂದಿದ್ದೀರಾ. ನಿಮಗೆ ಹೆಂಗಂದ್ರೆ ಅವ್ರನ್ನ ಒಳಗ್ ಕಳ್ಸಕ್ ಹೋಯ್ತಿಲ್ಲ, ಈ ಕಡೆ ಬಿಡಕ್ ಹೋಯ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಾತ್ರ ಕರ್ಕೊಂಡ್ ಬಂದ್ ರೂಬ್ ಕಳಿಸ್ತಾ ಇದೀರಾ. ನಿಮ್ ಮಗಳು ನೋಡಿದಾರ ರೀಲ್ಸ್ ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವ್ರ ಮಗಳು ಅವ್ರ ಇಷ್ಟ. ನಿಮ್ಗೆ ಯಾಕೆ ಬೇಕದು? ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಉರುಳು ಸೇವೆ ಮಾಡ್ತಾ ಇದ್ದ ಅಲ್ಲಿ ಇಷ್ಟ ಪಡಲ್ಲ. ಥ್ಯಾಂಕ್ ಯು ಮೇಡಮ್. ಇಲ್ಲಾಂದ್ರೆ ಈ ಅಮ್ಮ ಬರೀ ಹ್ಯಾಪಿ ಬರ್ತಾರೆ ಅಂದಿ ತಲೆ ತಿನ್ಬಿಡೋರು. ಹೌದು, ಅಂದಾಗೆ ಇವ್ರ ಗ್ಯಾಂಗ್ ಮೆಂಬರ್ ಕಿಪ್ಪಿ ಕರ್ಸಿಲ್ವಾ ನೀವು? ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಮತ್ತೆ ಇನ್ನೊಬ್ಬವನಲ್ಲ, ಅವ್ನು ಯಾರು ಅವ್ನು ವೆಲ್ಡಿಂಗ್ ಗ್ಲಾಸ್ ಹಾಕೊಂಡು ತಪ್ಪು ಲಾಲಿಪಾಪ ಅಂತಾರಲ್ಲ. ಇವನು ಬಾಕಿದಗಳು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಟ್ರೆಂಡ್ ಇನ್ ಕನ್ನಡ ಅವರೇ, ದಯವಿಟ್ಟು ನಿಮ್ ಫೇಸ್ ರಿವೀಲ್ ಮಾಡ್ಬಿಡಿ. ನಾನಂತೂ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀನಿ. ಫೇಸ್ ರಿವೀಲ್ ಮಾಡು ಗುರು, ಇನ್ನು ಎಷ್ಟು ದಿನ ಅಂತ ಕಾಯಿಸ್ತೀರಾ? ಸೊ ಬನ್ನಿ ಸೆಕೆಂಡ್ ವಿಡಿಯೋ ನೋಡೋಣ. ಮಗ, ಯಾರೋ ಫೋನ್ ಮಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರ ನೋಡ, ಸ್ವಲ್ಪ ಏನಂತ ಕೇಳ. Hello sir, we are calling from the RBI bank in the institution. Do you have few minutes to talk with me, sir? Sir, we are giving a personal loan to you and your family at very low rate of interest. Do you have any interest in that? There is a player here for white ball on field not given. Sorry sir, I didn't get you. We are talking about the loan, sir. On field not given. Can we have a big screen? Forward. Hold it. The line is. Can I have it ultra edge? Forward. There is a thick line in the ultra edge, so there is an umpire call. Shut the phone, your mother board. ಏನಂತ? ಏನಿಲ್ಲಪ್ಪ, ಅದು RBI ಅಲ್ಲಿ ನೋಡ್ ಪ್ರಿಂಟ್ ಆಗ್ತಾ ಇರ್ಲಿಲ್ವಂತೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಫೋನ್ ಹಾಕಿದ್ರು ಅಷ್ಟೇ. ಏನ್ ಸಖತ್ ಇಂಗ್ಲಿಷ್ ಮಾತಾಡ್ತೀಯ ಮಗ, ನಾಳೆನೆ ನಾಸಾಗ ಅಪ್ಲೈ ಮಾಡ್ಬಿಡು. ಮತ್ತೆ ಈ ಚಪರಿ ಯಾರು? ಪ್ರಭು, ಇವನ ಹೆಸರು ನಂದನ್ ಅಂತ. ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟವನೆ. ಮತ್ತೆ ಪ್ರಭು ಯುವಕನ ಮನೆಯಲ್ಲಿ ಎಲ್ಲರೂ ತಪ್ಪಗೆ ಜಿಂಬಾಡಿ ತರ ಅವ್ರೆ. ಇವನ್ನ ಸಣ್ಣಗ್ ಸೊಣಕ್ಲ ಮಾಡ್ಬಿಡು, ಕಡ್ಡಿ ಕರ್ಕೊಂಡು ತರ ಇರ್ಬೇಕು. ಮತ್ತೆ ಪ್ರಭು ನಶೆಯ ಸೇವನೆ 15 ವರ್ಷದವರೆಗೂ ಯಾವ ನಶೆಯ ಸೇವನೆನೂ ಇಲ್ಲ. ಅದ್ರ ಮೇಲೆ ನಮ್ ಜವಾಬ್ದಾರಿ ಅಲ್ಲ. ಯುವಕ ಧೂಮ್ರಪಾನ ಆದ್ರೂ ಮಾಡ್ಲಿ, ಮದ್ಯಪಾನ ಆದ್ರೂ ಮಾಡ್ಲಿ, ಇಲ್ಲ ಗಾಂಜಾಪಾನ ಆದ್ರೂ ಮಾಡ್ಲಿ. ಮತ್ತೆ ಪ್ರಭು ಲವ್ವರ್ ಏನಾರ ಕೊಡ್ಬೇಕಾ? ಲವ್ವರ್ ಅಲ್ಲ, ಲೋನ್ ಕೊಡು. ಒಂದ್ ಲೋನ್ ಮುಗಿದ್ರೆ ಇನ್ನೊಂದ್ ಲೋನ್ ಸ್ಟಾರ್ಟ್ ಆಗ್ಬೇಕು. ಲೋನ್ ಕಟ್ಟಿನೇ ಸಾಯ್ಬೇಕು. ಸತ್ತ ಬಾಲಕ. ನಾನು ಹೋಗೋದೇ ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ಯಾವ ನಾಯಿಗ್ ಬೇಕಿಂತ ಜೀವನ? ಕುಣಿತು ಬಾರೆ, ಒಲಿದು ಬಾರೆ.
ಏನ್ ಟ್ರೋಲ್ ಮಾಡ್ತೀಯ ಗುರು ನೀನು? ಮಾಮ್ ಒಂದೇ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಒಂದ್ ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್, ಅವ್ರ ಅಮ್ಮನ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. 9 ತಿಂಗಳಿಗೆ ಅಲ್ವಾ ಗುರು ಬರೋದು? ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. 2 ವರ್ಷಕ್ಕೆ ಮಾತಾಡಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಯಾವನು ಕುಡುಕ್ನ ಮಗ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬಾರ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡು ಅವ್ರಿಗೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ರೆಕಾರ್ಡಿಂಗ್ ಏನ್ ಸಿಗ್ತದೋ ಗೊತ್ತು. ಬ್ರೋ, ಟ್ರೆಂಡ್ ಇನ್ ಕನ್ನಡ ಅವರೇ ಮಸ್ತು. ದಯವಿಟ್ಟು ನಿಮ್ ಫೇಸ್ ರಿವೀಲ್ ಮಾಡಿ ಬ್ರೋ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಇವ್ರು ವಿಡಿಯೋಗಳನ್ನ. ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದೇ ಒಂದು ಮೆಸೇಜ್ ಹಾಕ್ಬಿಡು. ಸೊ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ. ಇದೇ ತರ ವಿಡಿಯೋ ಬರ್ತಾ ಇರುತ್ತೆ. ಸಿ ನಾ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬೈ, ಸಿ ಯು.